ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಆಬ್ವಿಯಸ್ಲಿ ನೀವು ತಮ್ಮನೇನೋ ನಿಮಗೆ ಗೊತ್ತಾಗಿರುತ್ತೆ, ಟಾಕ್ಸಿಕ್ ಸಿನಿಮಾ ಬಗ್ಗೆ, ಹಾಗೆ ಡಿ ಬಾಸ್ ಅವರ ಅಪ್ಕಮಿಂಗ್ ಸಿನಿಮಾಸ್ ಬಗ್ಗೆ. ಎರಡು ಅಪ್ಡೇಟ್ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಆಬ್ವಿಯಸ್ಲಿ ಟಾಕ್ಸಿಕ್ ಸಿನಿಮಾದ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂದ್ರೆ ಹೊಸ ಪೋಸ್ಟರ್ ಬಿಟ್ಟರಲ್ಲ, ಅದರಲ್ಲಿ ಒಂದು ಮಿಸ್ಟೇಕ್ ಕಥೆ ಇದೆ. ಆ ಮಸಾಲ ನಿಮ್ಮ ಮುಂದೆ ಇಡಬೇಕಂತಲೇ ಬಂದಿರುವಂಥದ್ದು. ಹಾಗೇನೆ ಡಿ ಬಾಸ್ ಅವರ ಅಪ್ಕಮಿಂಗ್ ಸಿನಿಮಾದ ಯಾಕೆ ಒಂದು ಸೀರಿಯಸ್ ನೋಟಲ್ಲಿ ಹೇಳ್ತೀನಿ ಅಂತ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಗೈಸ್, ಎಲ್ಲೂ ಕೂಡ ಸ್ಕಿಪ್ ಮಾಡೋದು, ನೀವು ಒಂದು ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ನಾನು ಮೊದಲನೇದಾಗಿ ಮಾತಾಡೋದಾದ್ರೆ ಆಬ್ವಿಯಸ್ಲಿ ಟಾಕ್ಸಿಕ್ ಸಿನಿಮಾದಿಂದ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಅಂದ್ರೆ ಹುಮಾ ಕುರೇಶಿ ಆಸ್ ಎಲಿಜಬೆತ್ ಅಂತ ಹೇಳ್ಬಿಟ್ಟು. ನೋಡಿ, ನಾನು ನಿಮಗೆ ಒಂದು ಹೇಳಿದ್ದೆ, ಒಂದು ನಮ್ಮ ಒಂದು ಬ್ರಿಟಿಷರಿಂದನೂ ಕೂಡ ಯಾವಾಗ ನಮಗೆ ಫ್ರೀಡಮ್ ಹೊಂತು ಅದಾದ್ಮೇಲೂ ಕೂಡ ಗೋವಾದಲ್ಲಿ ಕೆಲವೊಂದು ಪ್ಲೇಸಲ್ಲಿ ಇನ್ನೂ ಕೂಡ ಬ್ರಿಟಿಷರು ಹೋಗಿರಲಿಲ್ಲ. ಅಂದರೆ ಅವರ ಹೋಗೋ ಒಂದು ಫೈನಲ್ ಸ್ಟೇಜಲ್ಲಿ ಇತ್ತು. ಅದಕ್ಕೋಸ್ಕರ ಆ ಒಂದು ರೀಜನಲ್ಲಿ ಇನ್ನೂ ಕೂಡ ಈ ಮಾಫಿಯಾ, ಸ್ಮಗ್ಲಿಂಗ್ ಇದೆಲ್ಲ ನಡೆಯೋದಕ್ಕೆ ಒಂದೇ ಒಂದು ಪೋರ್ಟ್ ಆಗಿತ್ತು, ಅದು ಗೋವಾ ಪೋರ್ಟ್ ಮಾತ್ರ ಆಗಿತ್ತು. ಆವಾಗ ಕೋಸ್ಟಲ್ ರೀಜನ್ ಆ ರೀತಿಯ ಒಂದು ಸ್ಟೋರಿ ಏನು ಓಡ್ತಾ ಇತ್ತಲ್ಲ, ಅಂದರೆ ಅದು ನಿಜ ರೀತಿನೇ ಆಗಿರುವಂಥದ್ದು. ಅದರಲ್ಲಿ ಈ ಒಂದು ಟ್ರೂ ಇನ್ಸಿಡೆಂಟಲ್ಲಿ ಹೇಗೆ ಟಾಕ್ಸಿಕ್ ಇನ್ವಾಲ್ವ್ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ಯಾವಾಗ ಇವರು ಹುಮಾ ಕುರೇಶಿ ಆಸ್ ಎಲಿಜಬೆತ್ ಅಂತ ತೋರಿಸಿದ್ರಲ್ಲ, ಆವಾಗ ನನಗೆ ಒಂದು ಹಾಫ್ ವೇ ಕನ್ಫರ್ಮೇಷನ್ ಅಂತ ಅನ್ಕೊಳ್ಳಿ. ಫುಲ್ಲಲ್ಲಿ ನಾನು ಹೇಳಲ್ಲ, ಯಾಕೆಂದರೆ ಇವರು ಯಾವುದೇ ಕಾರಣಕ್ಕೂ ನನಗೆ ಬ್ರಿಟಿಷ್ ಅವ್ರ ಥರ ಕಾಣಿಸ್ತಾ ಇಲ್ಲ. ಆದರೂ ಕೂಡ ನಾನು ಇವ್ರನ್ನ ತೊಗೊತಿರುವಂಥದ್ದು ಈ ಒಂದು ಕನ್ಸಿಡರೇಷನ್ ಆಗಿರುವಂಥದ್ದು. ಯಾಕೆಂದರೆ ನಿಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಕ್ಲಿಯರ್ ಕಟ್ಟಾಗಿ ಒಂದು ಐಡಿಯಾ ಕೊಡ್ತೀನಿ. ಬ್ರಿಟಿಷರು ಯಾವಾಗ ನಮ್ಮ ಇಂಡಿಯಾನ ಬಿಟ್ಟು ಹೋದ್ರಲ್ಲ, ಅದಾದಮೇಲೂ ಕೂಡ ಸ್ಮಗ್ಲಿಂಗ್, ಪ್ರತಿಯೊಂದು ಕ್ರೈಮ್ಸ್ ಎಲ್ಲ ನಡೀತಾ ಇದ್ದಿದ್ದು, ಅಥವಾ ಏನೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ನಡೀತಾ ಇತ್ತು ಅದು ಗೋವಾ ರೀಜನಲ್ ಆಗಿತ್ತು. ಅಲ್ಲೇನೆ ಈ ಒಂದು ಕೆಸಿನೋ ಏನೇನು ನಡೀತಾ ಇತ್ತಲ್ಲ, ಈ ಎಶೋರ್ ಎಂಟ್ರಿ ಎಲ್ಲ ಕೊಡ್ತಾರಲ್ಲ, ಇದೊಂದು ರೀಜನಲ್ ಆಗಿರುವಂಥದ್ದು. ಬರ್ಡೇ ಬ್ಯಾಶ್ ನೋಡೋಕೆ ಹೋಗ್ಬಿಡಿ, ಅದೊಂದು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಪರ್ಪಸ್ಗೆ ಮಾತ್ರ ಇರುವಂಥದ್ದು. ಇನ್ ಕೇಸ್ ಇದ್ದರೆ ಅದು ಅಷ್ಟೊಂದು ಎಕ್ಸಾಜುರೇಟ್ ಮಾಡಿರುವಂಥ ಒಂದು ವಿಷಯ ಆಗಿರಲ್ಲ. ಯಾಕೆಂದರೆ ಇಲ್ಲಿ ಕಂಪ್ಲೀಟ್ಲಿ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಆಗಿರುವಂಥದ್ದು. ಎಲ್ಲೂ ಕೂಡ ನಿಮಗೆ ಬೋರ್ ಮಾಡುವಂಥ ಸೀಕ್ವೆನ್ಸ್ ಟಾಕ್ಸಿಕಲ್ಲಿ ಸಿಗಲ್ಲ ಅಂತಲೇ ಹೇಳ್ಬೋದು. ಓಕೆ, ಈಗ ಡಿ ಬಾಸ್ ಅವರ ಸಿನಿಮಾ, ನಾನು ಲಾಸ್ಟ್ ಟೈಮ್ ಏನು ಹೇಳಿದೆ, ಆಬ್ವಿಯಸ್ಲಿ ಗುರು D59 ಪ್ರೇಮ್ ಅವ್ರ ಸಿನಿಮಾನೇ ಆಗಿರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತದೆ. ಯಾಕೆಂದರೆ ಪ್ರೇಮ್ ಅವರ ತುಡಿತದಲ್ಲಿದ್ದಾರೆ. ಅವ್ರ ರಿಲೀಸ್ ನಿಮಗೆ ಗೊತ್ತಾಗಿರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ರಿಲೀಸ್ ಡೇಟ್ ಕೂಡ ಇರೋದು ಲೇಟ್ ಇರೋದ್ರಿಂದ, ಅರ್ಥ ಮಾಡ್ಕೊಳ್ಳಿ, KD ಸಿನಿಮಾ ರಿಲೀಸ್ ಡೇಟ್ ಕೂಡ ಲೇಟ್ ಇರೋದ್ರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ, ಈ ಮಧ್ಯದಲ್ಲಿ ಪ್ರೇಮ್ ಅವರ ಸಿನಿಮಾ ಯಾವುದೇ ಕಾರಣಕ್ಕೂ ಬರಲ್ಲ. ಅಕಸ್ಮಾತ್ ಅದು ಬಂದರೆ ಡಿ ಬಾಸ್ ಅವ್ರ ಜೊತೆ ಮೂವಿ ಶೂಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನಾನು ನಿಮಗೆ ಹೇಳ್ತಿರೋದು ಈ ವಿಷಯನೇ ಕ್ಲಿಯರ್ ಕಟ್ಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ತರುಣ್ ಸುಧೀರ್ ಅವ್ರ ಜೊತೆ ಆಬ್ವಿಯಸ್ಲಿ ಈ ಒಂದು ಫ್ಯಾಮಿಲಿ ಡ್ರಾಮಾ ಆದಮೇಲೆ ಅವ್ರು ಹಿಸ್ಟಾರಿಕಲ್ ಸಿನಿಮಾ ಹೋಗ್ತಾರಲ್ಲ, ಅದೇ ರೀತಿನೇ ಅವರು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾರೆ. ಅದರ ಅರ್ಥ ತರುಣ್ ಸುಧೀರ್ ಅವ್ರ ಜೊತೆ ನೆಕ್ಸ್ಟ್ ಸಿಂಧೂರ ಲಕ್ಷ್ಮಣ ಸಿನಿಮಾ ಏನಿದೆಯಲ್ಲ, ಇದನ್ನು ಮಾಡೇ ಮಾಡ್ತಾರೆ ಒಂದು ಕನ್ಫರ್ಮೇಷನ್ ಅನ್ಸಲ್ಲಿ ಮೊದಲೇ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಈ ಪ್ರೇಮ್ ಅವರ ಸಿನಿಮಾ ಏನು ಮದಿಗೆ ಬರ್ತಿದೆಯಲ್ಲ, ಇದು ನಾನು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದ್ರ ಜೊತೆಗೆ ತುಂಬ ಸಿನಿಮಾಸ್ನ ಲೈನಪ್ಸ್ ಬಗ್ಗೆ ನಾನು ತುಂಬಾ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಆದರೆ ಈಗ ಒಂದು ಕನ್ಫರ್ಮೇಷನ್, ಒಂದು ಸ್ಟ್ರಾಂಗ್ ಬಸ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಿರೋದು ಏನಂತಂದರೆ, ಅಫ್ಕೋರ್ಸ್ ಡಿ ಬಾಸ್ ಅವ್ರು ಯಾವಾಗ ಆಚೆ ಬರ್ತಾರೆ, ಅವರ ನೆಕ್ಸ್ಟ್ ಸಿನಿಮಾ ಅಂತ ಏನಿದೆ ಅದು ತರುಣ್ ಸುಧೀರ್ ಅವ್ರ ಜೊತೆ ಆಗಿರುವಂಥದ್ದು ಅಂತ. ಯಾಕೆಂದ್ರೆ ಅವರು ಕೂಡ ಬೇರೆ ಯಾವುದೇ ಒಂದು ಲೈನಪ್ನ ಕೂಡ ಒಪ್ಕೊಂತಿಲ್ಲ. ಯಾವಾಗ ಡಿ ಬಾಸ್ ಅವ್ರು ಆಚೆ ಬರ್ತಾರೆ, ತುಂಬ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡಿ ಆಬ್ವಿಯಸ್ಲಿ D59 ಸಿನಿಮಾ ಏನಿದೆ, ಒಂದು ಸಿಂಧೂರ ಲಕ್ಷ್ಮಣ, ಈ ಒಂದು ಸಿನಿಮಾನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ವಿಷಯನೂ ಕೂಡ ಓಡ್ತಾ ಇತ್ತು ಒಂದು ಟೈಮಲ್ಲಿ. ಈ ಸಿನಿಮಾದಲ್ಲಿ ಏನು ಬ್ಯಾಕ್ ಡ್ರಾಪ್ ಆಗ್ತಾ ಇದೆ, ಅದು ಯಾಕೆ ನಾವು ಈ ಸಿನಿಮಾನ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಈ ಒಂದು ವಿಷಯನ ಕೂಡ ಮಾತಾಡಿದರು. ಸೊ ನನಗೇನು ಅನಿಸ್ತಿದೆ ಅಂದರೆ, D59 ಬಗ್ಗೆ, ಸಿಂಧೂರ ಲಕ್ಷ್ಮಣ ಸಿನಿಮಾದ ಬಗ್ಗೆ ಕಂಪ್ಲೀಟ್ ಆಗಿ ಅವರು ಯೋಚನೆ ಮಾಡಿದ್ದಾರೆ, ಏನೇನು ಮಾಡಬೇಕು ಅಂತೆಲ್ಲ ಕಂಪ್ಲೀಟ್ ಪ್ಲ್ಯಾನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಡಿ ಬಾಸ್ ಅವರು ಆಚೆ ಬರೋದಕ್ಕೆ, ಅಂದರೆ ಕಂಪ್ಲೀಟಾಗಿ ಅವರು ಒಂದು ಸಿನಿಮಾ ಫೀಲ್ಡ್ಗೆ ಇಳಿಯೋದಕ್ಕೆ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಿಷ್ಟು ನನಗೆ ಓವರ್ ಆಲ್ ಮೇನ್ ನ್ಯೂಸ್ನ ಫೋಕಸ್ ಎಲ್ಲ ನಿಮ್ಮ ಮುಂದೆ ಇಡೋಕ್ಕಿದ್ದು. ಮೊದಲಿಂದ ಬಂದಿರೋವಂಥದ್ದು. ಆ್ಯಸ್ ಎ ಸೌತ್ ಇಂಡಿಯನ್ಸ್ಗಿರೋ ಅಷ್ಟು ಫಿಲ್ಮ್ ಕ್ರೇಜು ಯಾರಿಗೂ ಇಲ್ಲ ಗುರು. ನೀವು ಇದನ್ನು ಒಪ್ಕೊಂತೀರೋ ಒಪ್ಕೊಳ್ಳಲ್ವ, ನಿಮಗೆ ಬಿಟ್ಟಿದ್ದು. ಪೀಸ್ ಔಟ್.